Good morning, my dear students. So, in the previous class, we are going to discuss one of the very important fifth problem. Okay, now, so we are going to discuss one of the very important fifth problem. Today, we are going to discuss another one of the very important problem regarding the calculation of interest on drawings. Okay, so reading. So, this is problem number 6. You know, so ಇದರಲ್ಲಿ ಕ್ವೆಶ್ಚನ್ ಬ್ಯಾಂಕ್ ಅಲ್ಲಿ 26 ಪೇಜ್ ನಂಬರ್ 26 ಅಲ್ಲಿ ಫೋರ್ತ್ ಪ್ರಾಬ್ಲಮ್ ಇದೆ ಓಕೆನಾ ಫೋರ್ತ್ ಪ್ರಾಬ್ಲಮ್ ಕ್ವೆಶ್ಚನ್ ಬ್ಯಾಂಕ್ ಅಲ್ಲಿ ಪೇಜ್ ನಂಬರ್ 26 ಅಲ್ಲಿ ಫೋರ್ತ್ ಪ್ರಾಬ್ಲಮ್ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ ಮಿಸ್ಟರ್ ಕಮಲಾಕರ್ at 10% per annum if he withdraw rupees 1000 per month with the shortcut method ಅಂತ ಇದೆ so ಇಲ್ಲಿ so at the beginning of each month at the end of each month ಓಕೆನಾ ನೋಡಿ ಒಬ್ಬ ಕಮಲಾಕರ್ ಅಂತ ಒಬ್ಬ ಪಾರ್ಟ್ನರ್ ಆ ಬಿಗಿನಿಂಗ್ ಆಫ್ ಈಚ್ ಮಂತ್ ಅಲ್ಲಿ ಪ್ರತಿ ತಿಂಗಳು 1000 ಡ್ರಾ ಮಾಡಿಕೊಂಡಾಗ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಏನಾಗುತ್ತೆ ಅದೇ ಒಂದು ಎಂಡ್ ಅಲ್ಲಿ ಡ್ರಾ ಮಾಡಿಕೊಂಡಾಗ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕಮಲಾಕರ್ ಏನಾಗುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡಬೇಕಂತೆ very important problem 100% very important problem are you clear ಕಮಲಾಕರ್ ಅಂತಕ್ಕಂಥವನು ಪ್ರತಿ ತಿಂಗಳು 1000 ಅಮೌಂಟ್ ಅನ್ನ ಪ್ರತಿ ತಿಂಗಳು ಬಿಗಿನಿಂಗ್ ಅಲ್ಲಿ ಡ್ರಾ ಮಾಡಿಕೊಂಡಾಗ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಏನಾಗುತ್ತೆ ಅದೇ ಕಮಲಾಕರ್ ಪ್ರತಿ ತಿಂಗಳು ಎಂಡ್ ಡೇಟ್ ನಲ್ಲಿ ಅಮೌಂಟ್ ಅನ್ನು ಡ್ರಾ ಮಾಡಿಕೊಂಡಾಗ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಏನಾಗುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ ಓಕೆನಾ ಸೊ ವೆರಿ ಇಂಪಾರ್ಟೆಂಟ್ ಓಕೆನಾ ಇಲ್ಲಿ ನೋಡ್ಕೊಳ್ಳಿ ಸೊ ಸಣ್ಣದಾಗಿ ಎರಡು ಕೂಡ ಒಂದು ಬರೋದೇ ನಾನು ಮಾಡಿದ್ರೆ ಓಕೆನಾ ನೋಡ್ಕೋಬೇಕು ಸೊ ನಡೀಸ್ ದಿಸ್ ಈಸ್ ಕಮಲಾಕರ್ಸ್ ಡ್ರಾಯಿಂಗ್ಸ್ ಇಲ್ಲಿ ನೋಡಿ at the beginning of each month at the beginning of each month are you clear ಇಲ್ಲಿ ನೋಡ್ಕೊಳ್ಳಿ calculation of interest on drawings calculation of interest on drawings here ಅದು at the end of each month ನೋಡಿ calculation of interest drawings at the end of the beginning of each month at the end of each month ನೋಡಿ ಕಮಲಾಕರ್ ಅಂತ ಒಬ್ಬ ಪಾರ್ಟ್ನರ್ ಅಮೌಂಟ್ ಅನ್ನ ಪ್ರತಿ ತಿಂಗಳು 1000 ಅಮೌಂಟ್ ಅನ್ನ ಓಪನಿಂಗ್ ಡೇಟ್ ನಲ್ಲಿ ಬಿಗಿನಿಂಗ್ ಡೇಟ್ ನಲ್ಲಿ ಡ್ರಾ ಮಾಡಿಕೊಂಡ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಏನಾಗುತ್ತೆ ಅದೇ ಒಬ್ಬ ಕಮಲಾಕರ್ ಎಂಡ್ ಡೇಟ್ ನಲ್ಲಿ ಡ್ರಾ ಮಾಡಿಕೊಂಡಾಗ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಏನಾಗುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡಬೇಕು ಏನಾ ನೋಡಿ this is date column this is amount column this is number of outstanding months this is product column number of outstanding months this is amount column this is date are you clear beginning of each month
ಕ್ಲೋಸಿಂಗ್ ಡೇಟ್ ಮಿಸ್ ಆಗಿದೆ, ಇಲ್ಲಿ ಬರ್ಕೋತಾ ಇದೆ 31/3/2017 ಅಂತಾನೆ ಇಟ್ಕೊಳ್ಳಿ, ಓಕೆನಾ. 31/3/2017 ಕ್ಲೋಸಿಂಗ್ ಡೇಟ್ ಎಷ್ಟು? ಕ್ಲೋಸಿಂಗ್ ಡೇಟ್ ಮಿಸ್ ಆಗಿದೆ 31/3/2017, ಓಕೆನಾ. ಕ್ಲೋಸಿಂಗ್ ಡೇಟ್ ಮಿಸ್ ಆಗಿದೆ, ಬರ್ಕೊಳ್ಳಿ ಬನ್ನಿ. ಕ್ಲೋಸಿಂಗ್ ಡೇಟ್ 31/3/2017. ಓಪನಿಂಗ್ ಡೇಟ್ ಎಷ್ಟು? ದಟ್ ಈಸ್ 1/4/2016, ಓಕೆನಾ. 1/4/2016 ಅಲ್ಲೇ ಕ್ಲೋಸಿಂಗ್ ಡೇಟ್ 31/3/2017. ಫಸ್ಟ್ ಬಿಗಿನಿಂಗ್ ಅಲ್ವಾ, ಅಟ್ ದ ಬಿಗಿನಿಂಗ್. ಈಗ ಬಿಗಿನಿಂಗ್ ಡೇಟ್ ಯಾವಾಗ? 1/4/2016. ನೆಕ್ಸ್ಟ್ ತಿಂಗಳು 1/5/2016. ನೆಕ್ಸ್ಟ್ ತಿಂಗಳು 1/6/2016. ನೆಕ್ಸ್ಟ್ 1/7/2016. ನೆಕ್ಸ್ಟ್ 1/8/2016. ನೆಕ್ಸ್ಟ್ 1/9/2016. ನೆಕ್ಸ್ಟ್ 1/10/2016. ನೆಕ್ಸ್ಟ್ 1/11/2016. ನೆಕ್ಸ್ಟ್ 1/12/2016. ನೆಕ್ಸ್ಟ್ 1/1/2017. ನೆಕ್ಸ್ಟ್ 1/2/2017. ನೆಕ್ಸ್ಟ್ 1/3/2017. Are you clear? ಪ್ರತಿ ತಿಂಗಳು ಬಿಗಿನಿಂಗ್, at the beginning of each month, ಪ್ರತಿ ತಿಂಗಳು ಬಿಗಿನಿಂಗ್ ಅಲ್ಲಿ 1/4/2016, 1/5/2016, 1/6/2016, 1/8/2016, 1/9/2016, 1/10/2016, 1/11/2016, 1/12/2016, 1/1/2017, 1/2/2017, 1/3/2017. ಓಕೆ, ಪ್ರತಿ ತಿಂಗಳು ಎಷ್ಟು ಅಮೌಂಟ್ ಡ್ರಾ ಮಾಡ್ತಾ ಇರೋದು? 1,000 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 1,000. Are you clear? ಪ್ರತಿ ತಿಂಗಳು ಬಿಗಿನಿಂಗ್ ಅಲ್ಲಿ 1,000 ಅಮೌಂಟ್ ಅನ್ನು ಡ್ರಾ ಮಾಡ್ಕೊಳ್ತಾರೆ. ದೆನ್ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ನ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಈ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಹೆಂಗ್ ಬರುತ್ತೆ? 1/4 ಇಂದ 31st ಗೆ ಎಷ್ಟು ಮಂತ್ಸ್ ಆಗುತ್ತೋ? ಇಟ್ ಇಸ್ ಎಷ್ಟು ಮಂತ್ಸ್? 4 5 6 7 8 9 10 11 12 1 2 3. ಎಷ್ಟು ತಿಂಗಳು? 12. ನೆಕ್ಸ್ಟ್ ಎಷ್ಟು ತಿಂಗಳಾಗುತ್ತೆ? 11 ಮಂತ್ಸ್. ತಿಂಗಳು ಕಮ್ಮಿ ಆಯ್ತಲ್ಲ. ನೆಕ್ಸ್ಟ್ ಎಷ್ಟು ತಿಂಗಳು? 10, ಓಕೆನಾ. ನೆಕ್ಸ್ಟ್ 9, ನೆಕ್ಸ್ಟ್ 8, ನೆಕ್ಸ್ಟ್ 7, ನೆಕ್ಸ್ಟ್ 6, ನೆಕ್ಸ್ಟ್ 5, ನೆಕ್ಸ್ಟ್ next 4, next 3, next 2, next 1. Are you clear? 1 2 3 4 5 6 7 8 9 10 11 12. n ಬಂದು ಸರ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. 1/4 ಇಂದ 31st ಗೆ 4 5 6 7 8 9 10 11 12 1 2 3. ಎಷ್ಟು ತಿಂಗಳು? 12 ಮಂತ್ಸ್. 5 ಇಂದ 31st ಗೆ 5 6 7 8 9 10 11 12 1 2 3. ಎಷ್ಟು ತಿಂಗಳು? It is 11 months. Next 6 to 31st 6 7 8 9 10 11 12 1 2 3. ಎಷ್ಟು ತಿಂಗಳು? 10 months. Next 1 7 ಇಂದ 7 8 9 10 11 12 1 2 3 9 months. ಓಕೆನಾ. ಹಾಗೆ ಪ್ರತಿ ತಿಂಗಳು ಬಿಗಿನಿಂಗ್ ಆಗಿರೋದ್ರಿಂದ ಒಂದೊಂದು ತಿಂಗಳು ಏನಾಗುತ್ತೆ? ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ. ಕ್ಲಿಯರಾ? 8 7 6 7 5 4 3 2 1. ಕ್ಲಿಯರಾ? So this is called number of outstanding months. ಈ ಮಂತ್ಸ್ ಅನ್ನ ಈ ಕ್ಲೋಸಿಂಗ್ ಡೇಟ್ ಗೆ ಕಂಪ್ಯಾರಿಸನ್ ಮಾಡ್ಕೊಳ್ಳಿ. ಈ ಮಂತ್ಸ್ ಬರುತ್ತೆ. ಕ್ಲಿಯರಾ? So 12,000 into 1,000, that is 12 into 1,000 12,000. 11 into 1,000 11,000. 10 into 1,000 10,000. 9 months into 1,000 9,000. 8 into 1,000 8,000. Next 7 into 1,000 7,000. 6 into 1,000 6,000. 5 into 1,000 5,000. 4 into 1,000 4,000. 3 into 1,000 3,000. 2 into 1,000 2,000. 1 into 1,000 1,000. 1,000 2,000 3,000 4,000 5,000 6,000 7,000 8 9 10 11 12. Then calculation ಮಾಡಬೇಕು. Total product
6,000 plus 5,000 plus 4,000 plus 3,000 plus 2,000 plus 1,000 ಎಷ್ಟು ಬಂತು 78,000 ಓಕೆನಾ ಈಗ ನೆಕ್ಸ್ಟ್ ಏನು ಮಾಡಬೇಕು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಷನ್ ಮಾಡಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಸ್ ಈಕ್ವಲ್ ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಸ್ ಈಕ್ವಲ್ ಟು ಫಾರ್ಮುಲಾ ನಿಮಗೆ ಗೊತ್ತಲ್ವಾ ತಿರುಗ ಬರೆಯೋ ಅವಶ್ಯಕತೆ ಇಲ್ಲ ಟೋಟಲ್ ಪ್ರಾಡಕ್ಟ್ ಎಷ್ಟು 78,000 ಇಂಟು ರೇಟ್ ಎಷ್ಟು ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ 10% 10 divided by 100 into 1 divided by 12 ಓಕೆನಾ ಸೊ ಕ್ಯಾಲ್ಕುಲೇಷನ್ ಮಾಡಿ ಎಷ್ಟು ಬರುತ್ತೆ 78,000 into 10 divided by 100 into 1 divided by 12 that is 650 rupees 650 this is called interest on drawings this is called interest on drawings ಗೊತ್ತಾಯ್ತಲ್ಲ beginning of each month ಅಲ್ಲಿ 1,000 ಡ್ರಾ ಮಾಡಿಕೊಂಡ್ರೆ so totally ultimately interest on drawings ಎಷ್ಟಾಗುತ್ತೆ 650 ಆಗುತ್ತೆ are you clear this is Kamlakar's drawings at the beginning of each month ಅಂದ್ರೆ ಪ್ರತಿ ತಿಂಗಳು ಬಿಗಿನಿಂಗ್ ಅಲ್ಲಿ 1,000 ಅಮೌಂಟ್ ಅನ್ನು ಡ್ರಾ ಮಾಡಿಕೊಂಡ್ರೆ ವರ್ಷಕ್ಕೆ ಎಷ್ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಷ್ಟಾಗುತ್ತೆ ಅಂದ್ರೆ 650 ಆಗುತ್ತೆ are you clear next at the end of each month ನೋಡಿ ಅದು ಬಿಗಿನಿಂಗ್ ಡೇಟ್ ಈಗ ಎಂಡಿಂಗ್ ಡೇಟ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ at the end of each month ನೋಡಿ ಡೇಟ್ ಒಂದು ಅಮೌಂಟ್ ಕಾಲಮ್ number of outstanding months product so date amount number of outstanding months this is product column okay at the end of each month ಅಂದ್ರೆ ಈ ತಿಂಗಳು ಓಪನಿಂಗ್ ಡೇಟ್ ಅಂದ್ರೆ ಡೇಟ್ ಏನು 31st 4 2016 okay ನೋಡ್ಕೊಳ್ಳಿ 31st 4 2016 next 30th 31st 5 2016 next 30th 6 2016 next 31st 7 2016 31st 8 2016 next 31st 9 2016 31st 10 2016 31st 11 2016 31st 12 2016 31st 1 2017 31st sorry so 28 2 2017 31st 3 2017 are you clear so ke closing date is 31st 3 2017 this is closing date clear at the end of each month ಅಂದ್ರೆ ಪ್ರತಿ ತಿಂಗಳು ಎಂಡ್ ಅಲ್ಲಿ 1,000 ಅಮೌಂಟ್ ಅನ್ನು ಡ್ರಾ ಮಾಡಿಕೊಂಡ್ರೆ ಎಷ್ಟಿದೆ 1,000 1,000 1,000 1,000 1,000 ಕ್ಲಿಯರ್ ಪ್ರತಿ ತಿಂಗಳು 1,000 ಅಮೌಂಟ್ ಅನ್ನು ಡ್ರಾ ಮಾಡಿಕೊಂಡ್ರೆ ಎಷ್ಟಾಗುತ್ತೆ 31st 4 2016 1,000 31st 5 2016 31st 6 2016 31st 7 2016 31st 8 2016 30th 9 so 2016 31st 10 2016 30th 11 2016
ಈಗ ನೋಡಿ ಯಾವತ್ತೂ ಕೂಡ ಓಪನಿಂಗ್ ಡೇಟ್ ನಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು 31st 4 is nothing but 1/5/2016 clear 5 6 7 8 9 10 11 12 1 2 3 okay na so 1 2 3 ನೋಡಿ ಇನ್ನೊಂದು ಸಲ 5 6 7 8 9 10 11 12 1 2 3 ಎಷ್ಟು ತಿಂಗಳು 11 okay na next 10 ಒಂದು ತಿಂಗಳು ಕಡಿಮೆ ಆಗ್ತಾ ಹೋಗುತ್ತೆ so 9 next 8 next 7 next 6 next 5 next 4 next 3 next 2 next 1 okay na next 0 31st 2017 ಗೆ 31st 2017 ಗೆ ಎಷ್ಟಾಗುತ್ತೆ 0 months okay na 28 2 is nothing but 1 3 ಇಂದ 31st 2017 ಗೆ 1 months okay ಈ ಕ್ಯಾಲ್ಕುಲೇಷನ್ ಮಾಡಿ ಪ್ರಾಡಕ್ಟ್ 1000 into 11 ಎಷ್ಟಾಯಿತು 11000 10000 9000 1000 into 8 8000 1000 into 7 7000 1000 into 6 6000 next 5000 into 1000 5000 next 4000 next 3000 next 2000 next 1000 next 0 next total product calculation ಮಾಡ್ತೀವಿ total product ಏನು ನೋಡಿ total product ಎಲ್ಲ ಆಡ್ ಮಾಡ್ಕೊಳ್ಳಿ 11000 plus 10000 9000 8000 7000 6000 5000 4000 3000 2000 1000 ಎಷ್ಟು 66000 ಓಕೆ ಈಗ ಕ್ಯಾಲ್ಕುಲೇಷನ್ ಮಾಡಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಎಷ್ಟು 66000 into ಪರ್ಸೆಂಟೇಜ್ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ 10 divided by 100 into 1/12 okay rupees ಕ್ಯಾಲ್ಕುಲೇಷನ್ ಮಾಡಿ 66000 into 10 divided by 100 into 1 divided by 12 550 rupees 550 this is called interest on drawings are you clear this is called interest on drawings at the beginning of